ನಮಸ್ಕಾರ, ನಾನು ನಿಮ್ಮ ಸೌಮ್ಯ ಹೇಮಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಡರ್ನ್ ಆಧ್ಯಾತ್ಮಿಕ. ಸ್ನೇಹಿತರೆ, ನಾನು ಕನ್ಸಿಸ್ಟೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಒಂದು ಪರ್ಸ್ನಲ್ ಕಮಿಟ್ಮೆಂಟಿಂದ ನಾನು ಕನ್ಸಿಸ್ಟೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೆ ಮುಂದೆ ಖಂಡಿತ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ಭೀಷ್ಮನ ಜನನದ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದರ ಮುಂದುವರಿದ ಭಾಗವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡೋಣ. ಕಳೆದ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಪುರು ವಂಶದಲ್ಲಿ ಅಂದರೆ ಪುರುರವರಿಂದ 4 ಪುತ್ರರಿಂದ ಕೊನೆಯವರಾಗಿ ಪುರು ಬರ್ತಾರೆ. ಪುರುವಿಂದ ನಿಮಗೆ ಶಾಂತನುವಿಂದ ನಮಗೆ ಮಹಾಭಾರತದ ಕಥೆಗಳು ಶುರುವಾಗುತ್ತೆ. ಶಾಂತನು ಮತ್ತು ಗಂಗೆ ಇಬ್ಬರು ದಂಪತಿಗಳ ಪುತ್ರನಾಗಿ ಭೀಷ್ಮ ಹುಟ್ಟುತ್ತಾರೆ. ಅವರ 8ನೇ ಪುತ್ರರಾಗಿ ಭೀಷ್ಮ ಹುಟ್ಟುತ್ತಾರೆ. ಗಂಗೆ 7 ಮಕ್ಕಳ ಹುಟ್ಟಿದಂಥ 7 ಮಕ್ಕಳನ್ನು ಕೂಡ ಸಮುದ್ರಕ್ಕೆ ಹೋಗಿ ಎಸಿತಾ ಇರ್ತಾರೆ. ಅದನ್ನು ಪ್ರಶ್ನಿಸಬಾರ್ದು ಅಂತ ಷರತ್ತನ್ನು ಕೂಡ ಹಾಕಿರ್ತಾಳೆ. ಆದರೆ ಶಾಂತನು 8ನೇ ಮಗುವನ್ನು ಮತ್ತೆ ಸಮುದ್ರಕ್ಕೆ ಎಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಈ ಒಂದು ದುರ್ಘಟನೆಯನ್ನು ಅವರು ಪ್ರಶ್ನಿಸಲೇಬೇಕು ಅಂತ ಹೇಳಿ, ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ ಗಂಗೆಯನ್ನು ಪ್ರಶ್ನಿಸ್ತಾರೆ. ಅದಕ್ಕೆ ಅವಳು ಈ 7 ಮಕ್ಕಳು ಸಪ್ತ ಮಾತೃಕೆಯರಾಗಿ ಅವರು ಸಮುದ್ರದಲ್ಲಿ ಹುಟ್ಟು ಬರ್ತಾರೆ ಅಂತ ಹೇಳಿ, ಮತ್ತೆ ನೀನು ನನ್ನ ಪ್ರಶ್ನಿಸಿದ್ದಾಗಿ ನಾನು ಮತ್ತೆ ನಿನ್ನ ಜೊತೆ ಇರಲ್ಲ ಅಂತ ಹೇಳಿ ಶಾಂತನುವನ್ನು ಬಿಟ್ಟು ಹೋಗ್ತಾಳೆ. ಹಾಗೂ 8ನೇ ಪುತ್ರ ಭೀಷ್ಮ ಅವನಿಗೆ ದೇವದತ್ತ ಅಂತ ಇನ್ನೊಂದು ಮೂಲ ಹೆಸರು ದೇವದತ್ತ ಅಂತ ಹೇಳಿ ನಂತರ ಅವರಿಗೆ ಭೀಷ್ಮನ ಹೆಸರು ಕೂಡ ಬರುತ್ತೆ. ಭೀಷ್ಮರು ಬಂದು ಪರಶುರಾಮರಲ್ಲಿ ವಿದ್ಯೆಯನ್ನು ಕಲಿತಾರೆ. ಬಹಳ ಒಂದು ಕ್ಷತ್ರಿಯರ ಹಲವು ವಿದ್ಯೆಗಳಲ್ಲಿ ಪಾರಂಗತರಾಗ್ತಾರೆ. ಅವ್ರನ್ನ ಸೋಲ್ಸೋಕ್ಕೆ ಆಗಲ್ಲ ಅನ್ನುವಷ್ಟು ಒಂದು ವಿದ್ಯೆಯ ಪ್ರವೀಣರಾಗ್ತಾರೆ. ಹಾಗೂ ನಂತರ ಶಾಂತನುಗೆ ಮತ್ಸ್ಯಗಂಧಿ ಅಂದರೆ ಸತ್ಯವತಿಯ ಮೇಲೆ ಮನಸ್ಸಾಗುತ್ತೆ. ಅವರು ಬೆಸ್ತರು ಅಂದರೆ ಮೀನುಗಾರರಾಗಿರ್ತಾರೆ. ಅವರನ್ನು ವಿವಾಹವಾಗಬೇಕು ಅಂತ ಹೇಳಿ ಅಂದ್ಕೊಳ್ತಿರ್ಬೇಕಾದ್ರೆ ಸತ್ಯವತಿ ಬಂದು ಒಂದು ಷರತ್ತನ್ನು ಹಾಕ್ತಾಳೆ. ಅಂದರೆ ಹುಟ್ಟುವ ನನ್ನ ಮಗನೇ ನಿಮ್ಮ ಮುಂದಿನ ರಾಜ್ಯಾಧಿಪತಿ ಆಗಬೇಕು ಅಂತ ಹೇಳಿ ಷರತ್ತನ್ನು ಹಾಕ್ತಾಳೆ. ಆದರೆ ಶಾಂತನಿಗೆ ಅದು ಸರಿ ಅನಿಸೋದಿಲ್ಲ. ಯಾಕೆ ಅಂತಂದರೆ ಭೀಷ್ಮ ನನ್ನ ಮೊದಲ ಮಗ ಇರಬೇಕಾದ್ರೆ ಸತ್ಯವತಿಯ ಮಗ ಹೇಗೆ ರಾಜನಾಗ್ತಾನೆ ಅಂತ ಹೇಳಿದಾಗ, ಇಲ್ಲ, ನನ್ನ ಮಗ ರಾಜ ಆಗೋದಾದರೆ ಮಾತ್ರ ನಿಮ್ಮನ್ನು ನಾನು ವಿವಾಹ ಆಗ್ತೀನಿ ಅಂತ ಹೇಳಿ ಕಂಡೀಷನ್ ಕೂಡ ಹಾಕ್ತಾಳೆ ಸತ್ಯವತಿ. ಹಾಗೆ ಭೀಷ್ಮ ಕೂಡ ಇದಕ್ಕೆ ಒಪ್ಕೊಳ್ತಾಳೆ. ಹಾಗೆ ಶಾಂತನನ್ನು ಕೂಡ ಒಪ್ಪಿಸ್ತಾರೆ ಮದುವೆಗೆ. ಹಾಗೂ ನಂತರ 2ನೇ ಷರತ್ತು ಕೂಡ ಹಾಕಿರ್ತಾಳೆ, ಭೀಷ್ಮ ಮದುವೆ ಆಗಬಾರ್ದು ಅಂತ ಹೇಳಿ. ಯಾವುದೇ ಒಂದು ಹೆಣ್ಣು, ಯಾವುದೇ ಒಂದು ಮಹಿಳೆಯನ್ನಾಗಲಿ, ಯಾವುದೊಂದು ಹುಡುಗಿಯನ್ನಾಗಲಿ ಅವರು ವಿವಾಹ ಆಗಬಾರ್ದು ಅಂತ 2ನೇ ಷರತ್ತನ್ನು ಕೂಡ ಹಾಕಿರ್ತಾಳೆ. ಅದಕ್ಕೂ ಕೂಡ ಭೀಷ್ಮ ಒಪ್ಕೊಳ್ತಾರೆ, ನಾನು ವಿವಾಹ ಆಗೋದಿಲ್ಲ, ಹಾಗೂ ಯಾವುದೇ ಕಾರಣಕ್ಕೂ ಸಿಂಹಾಸನವನ್ನು ನಾನು ಏರೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಅದೇ ಭೀಷ್ಮ ಪ್ರತಿಜ್ಞೆ ಆಗಿರುತ್ತೆ. ಅವರು ಕೊನೆ ಕ್ಷಣದವರೆಗೂ ಕೂಡ ಸಿಂಹಾಸನವನ್ನು ಏರೋದಿಲ್ಲ, ಹಾಗೂ ಮದುವೆಯನ್ನು ಕೂಡ ಆಗೋದಿಲ್ಲ. ಇದನ್ನೇ ಭೀಷ್ಮ ಪ್ರತಿಜ್ಞೆ ಅಂತ ಹೇಳಿ ಹೆಸರುವಾಸಿಯಾದಂಥದ್ದು. ಹಾಗೂ ಸತ್ಯವತಿಯನ್ನು ಕೂಡ ಮದುವೆ ಆಗ್ತಾರೆ. ಶಾಂತನು ಸತ್ಯವತಿಗೆ 2 ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ವ್ಯಾಸ ಮತ್ತು ಚಿತ್ರವೀರ್ಯ 2 ಮಕ್ಕಳು ಕೂಡ ಹುಟ್ಟುತ್ತಾರೆ. ಆದರೆ ವ್ಯಾಸರು ಬಂದು ಸನ್ಯಾಸಿ ಆಗ್ತಾರೆ. ಚಿತ್ರವೀರ್ಯಗೆ 3 ಜನ ಹೆಂಡತಿಯರು ಬರ್ತಾರೆ. ಅದರಲ್ಲಿ ವಿವಾಹ ಆಗಬೇಕು ಅಂತ ಸ್ವಯಂವರಕ್ಕೆ ಹೊರಟಂಥ ಸಂದರ್ಭದಲ್ಲಿ 3 ಜನ ಮಕ್ಕಳು ಅಂದರೆ ಕಾಶಿರಾಜನ 3 ಪುತ್ರಿಯರಿರ್ತಾರೆ. ಕಾಶಿರಾಜನಿಗೆ ಅಂಬಿಕೆ ಮತ್ತು ಅಂಬಾಲಿಕೆ. ಈ 3 ಜನರು ಕೂಡ ಒಂದು ಸ್ವಯಂವರ ಕೂಡ ಏರ್ಪಡಿಸಿರ್ತಾರೆ. ಅಲ್ಲಿ ಅಂಬೆ
ಅಂಬೆಗೆ ಒಂದು ಭೀಷ್ಮನಿಂದ ಅವಮಾನವಾದಂಥ ಸಂದರ್ಭದಲ್ಲಿ ಅಂಬೆ ಮೊದಲನೇ ಪುತ್ರಿ ಇನ್ನು ಯಾವುದೇ ಕಾರಣಕ್ಕೂ ನಾನು ವಿವಾಹ ಆಗೋದಾದರೆ ಭೀಷ್ಮನನ್ನೇ ಆಗೋದು ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾಳೆ. ಆದರೆ ಭೀಷ್ಮ ಮೊದಲೇ ಒಪ್ಕೊಂಡು ಸತ್ಯವತಿಗೆ ಷರತ್ತನ್ನು ಕೊಟ್ಟಿರ್ತಾರೆ, ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಹೇಳಿ. ಆದರೆ ಅಂಬೆಯನ್ನು ಕೂಡ ಮದುವೆ ಆಗೋದಿಲ್ಲ. ಹಾಗೂ ಅಂಬಾಲಿಕೆ ಮತ್ತು ಅಂಬಿಕೆ ಇಬ್ಬರೂ ಕೂಡ ಚಿತ್ರವೀರ್ಯಾಗಿ ಇಬ್ಬರು ಹೆಂಡತಿಯರಾಗಿ ಮದುವೆ ಆಗಿ ಹೋಗ್ತಾರೆ. ನಂತರ ಭೀಷ್ಮನಲ್ಲಿ ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ ಅವರ ಗುರು ಪರಶುರಾಮರನ್ನು ಹುಡ್ಕೊಂಡು ಹೋಗ್ತಾಳೆ. ಒಂದು ಸಮುದ್ರವನ್ನು ಬೆಟ್ಟ ಗುಡ್ಡಗಳನ್ನು ಏರಿ ಅವರನ್ನು ಹುಡ್ಕೊಂಡು ಪರಶುರಾಮನಲ್ಲಿಗೆ ಹೋಗ್ತಾಳೆ, ಪರಶುರಾಮನಲ್ಲಿ ವರ ಪಡೀಲಿಕ್ಕೋಸ್ಕರ. ನಂತರ ಆದಂಥ ಸನ್ನಿವೇಶಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ವಿವರಿಸ್ತೀನಿ. ಇವತ್ತಿನ ಸಂಚಿಕೆ ನಿಮಗೆ ಬಹಳ ಉಪಯುಕ್ತ ಆಯಿತು ಅಂತ ಅಂದ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಹಾಗೂ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ದಯವಿಟ್ಟು ಕಮೆಂಟ್ ಅಂತೂ ಲೈಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.